ರಾಮಾಯಣ ಅಂದರೆ ಕೇವಲ ಸೀತಾಪಹರಣ ಅಥವಾ ರಾವಣ ಸಂಹಾರವಲ್ಲ, ಆದರೆ ಅಧರ್ಮವನ್ನು ಮೆಟ್ಟಿ ನಿಂತ ಆ ಸಾಕ್ಷಾತ್ ಭಗವಂತನೇ ತನ್ನ ಕೊನೆಯ ದಿನಗಳಲ್ಲಿ ಅನುಭವಿಸಿದ ಆ ಅಸಹನೀಯ ನೋವು ನಮಗೆ ಗೊತ್ತೇ ಇಲ್ಲ. ಒಂದು ಕಡೆ ಪ್ರಾಣಕ್ಕಿಂತ ಹೆಚ್ಚಾದ ತಮ್ಮ ಲಕ್ಷ್ಮಣ, ಇನ್ನೊಂದು ಕಡೆ ಕೊಟ್ಟ ಮಾತು. ಶ್ರೀರಾಮ ತನ್ನ ಕೈಯಾರೆ ಲಕ್ಷ್ಮಣನಿಗೆ ಮರಣದಂಡನೆ ಘೋಷಿಸಿದ್ದು ಯಾಕೆ? ಆ ಒಂದು ಕ್ಷಣ ಇಡೀ ಅಯೋಧ್ಯೆಯೇ ಮೌನವಾಗಿದ್ದು ಯಾಕೆ? ಸೀತೆ ಭೂಮಿಯ ಮಡಿಲು ಸೇರಿದ ಮೇಲೆ ಒಂಟಿಯಾದ ರಾಮನ ಬದುಕಿನಲ್ಲಿ ನಡೆದ ಆ ಘೋರ ಘಟನೆಗಳೇನು? ಸರಿಯೂ ನದಿಯ ಅಲೆಗಳ ಅಡಿಯಲ್ಲಿ ಅಡಗಿರುವ ಆ ಗುಟ್ಟೇನು? ಇದು ಕೇವಲ ಒಂದು ಕಥೆಯಲ್ಲ, ವಿಧಿಯ ಆಟದ ಮುಂದೆ ಒಬ್ಬ ದೇವಮಾನವ ಮಂಡಿಯೂರಿ ನಿಂತ ಇತಿಹಾಸ. ಭಗವಂತ ಮನುಷ್ಯನಾಗಿ ಬಂದು ಮನುಷ್ಯನಂತೆಯೇ ಕಣ್ಣೀರಿಟ್ಟು ವೈಕುಂಠಕ್ಕೆ ಮರಳಿದ ಆ ಅಂತಿಮ ಕ್ಷಣಗಳ ರಹಸ್ಯವನ್ನ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಹೀಗಾಗಿ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದ್ರೆ ನಮಗೆ ಕಾಣೋದು ವಿಜಯೋತ್ಸವದ ಅಯೋಧ್ಯೆ. ಶ್ರೀರಾಮನು ರಾವಣನನ್ನ ಸಂಹರಿಸಿ ಅಯೋಧ್ಯೆಗೆ ಮರಳಿದ ಆ ಕ್ಷಣದಿಂದ ಆರಂಭವಾಗಿದ್ದೇ ಸುವರ್ಣಯುಗ, ಅಥವಾ ನಾವೆಲ್ಲ ಇಂದಿಗೂ ಕನಸು ಕಾಣುವ ರಾಮರಾಜ್ಯ. ಪುರಾಣಗಳ ಪ್ರಕಾರ ರಾಮನು ಸುಮಾರು 11,000 ವರ್ಷಗಳ ಕಾಲ ಅತ್ಯಂತ ನ್ಯಾಯಯುತವಾಗಿ ಈ ಧರೆಯನ್ನ ಆಳಿದ್ದ ಅಂತ. ಆತನ ಆಳ್ವಿಕೆಯಲ್ಲಿ ಪ್ರಕೃತಿಯು ಶಾಂತವಾಗಿತ್ತು, ಯಾರಿಗೂ ಹಸಿವಿನ ಸಂಕಟವಿರಲಿಲ್ಲ. ಅಕಾಲಿಕ ಮರಣದ ನೆರಳಿನಲ್ಲಿ ಸುಳ್ಳು ಮತ್ತು ಅಧರ್ಮಕ್ಕೆ ಆ ಮಣ್ಣಿನಲ್ಲಿ ಜಾಗವೇ ಇರಲಿಲ್ಲ. ಅಯೋಧ್ಯೆಯು ಕೇವಲ ಒಂದು ನಗರವಾಗಿರದೆ ಭೂಮಿಯ ಮೇಲಿನ ಸಾಕ್ಷಾತ್ ಸ್ವರ್ಗದಂತೆ ಕಂಗೊಳಿಸ್ತಾ ಇತ್ತು. ಪ್ರತಿಯೊಬ್ಬ ಪ್ರಜೆಯು ರಾಮನನ್ನ ತನ್ನ ಸ್ವಂತ ತಂದೆಯಂತೆ ಪ್ರೀತಿಸ್ತಾ ಇದ್ರು. ಸೀತಾಮಾತೆಯು ಭೂಮಿಯ ಒಳಗೆ ಸೇರಿದ ನಂತರ ರಾಮನು ಸಂಪೂರ್ಣವಾಗಿ ಏಕಾಂಗಿಯಾಗಿದ್ರೂ ಪ್ರಜೆಗಳ ರಕ್ಷಣೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದ. ಆದರೆ ಕಾಲಚಕ್ರವು ಅತ್ಯಂತ ಕಠಿಣವಾಗಿತ್ತು. ಭೂಮಿಯ ಮೇಲೆ ಅವತರಿಸಿದ ಯಾರೇ ಆಗಲಿ ಕಾಲ ಬಂದಾಗ ತಮ್ಮ ಅವತಾರವನ್ನ ಮುಗಿಸಿ ಮೂಲ ಸ್ವರೂಪಕ್ಕೆ ಮರಳಲೇಬೇಕು. ಒಂದು ದಿನ ಅಯೋಧ್ಯೆಯ ರಾಜಭವನದ ದ್ವಾರಕ್ಕೆ ಒಬ್ಬ ವೃದ್ಧ ತಪಸ್ವಿ ಬರ್ತಾನೆ. ಆತನ ಕಣ್ಣುಗಳಲ್ಲಿ ವಿಚಿತ್ರವಾದ ದಿವ್ಯ ತೇಜಸ್ಸಿತ್ತು. ಆತನ ನಡಿಗೆಯಲ್ಲಿ ಇಡೀ ಬ್ರಹ್ಮಾಂಡದ ಭಾರವಿತ್ತು. ಆತನು ತನ್ನನ್ನ ಕಾಲಪುರುಷ ಎಂದು ಪರಿಚಯಿಸಿಕೊಂಡು ರಾಮನನ್ನು ಏಕಾಂತದಲ್ಲಿ ಭೇಟಿಯಾಗಬೇಕು ಅಂತ ವಿನಂತಿಸ್ತಾನೆ. ರಾಮನು ಆತನನ್ನ ಅರಮನೆಯ ಒಳಗೆ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾನೆ. ಆಗ ಆ ತಪಸ್ವಿಯು ರಾಮನ ಮುಂದೆ ಒಂದು ಕಠಿಣವಾದ ಷರತ್ತನ್ನು ವಿಧಿಸಿದ್ದ. ರಾಮ, ನಾನು ನಿನ್ನೊಂದಿಗೆ ಮಾಡುವ ಸಂಭಾಷಣೆ ಅತ್ಯಂತ ರಹಸ್ಯವಾದುದು. ಇದು ನಿನ್ನ ಅವತಾರದ ಅಂತಿಮ ರಹಸ್ಯ. ನಮ್ಮ ನಡುವೆ ಮಾತುಕತೆ ನಡೆಯುವಾಗ ಯಾರಾದರೂ ಒಳಗೆ ಪ್ರವೇಶಿಸಿದರೆ ಅಥವಾ ನಮ್ಮ ಮಾತನ್ನ ಅಪ್ಪಿತಪ್ಪಿ ಕೇಳಿಸಿಕೊಂಡ್ರೆ ಅಂತಹವರಿಗೆ ನೀನು ಕೂಡಲೇ ಮರಣದಂಡನೆ ವಿಧಿಸಬೇಕು. ಇನ್ನು ರಾಮನು ಸತ್ಯಕ್ಕೆ ಕಟ್ಟು ಬಿದ್ದವನು, ರಘುವಂಶದ ಮಾತಿಗೆ ತಪ್ಪದವನು. ಆತನ ಕಠಿಣ ಷರತ್ತನ್ನ ಒಪ್ಪಿಕೊಳ್ತಾನೆ. ಅರಮನೆಯ ಒಳಗೆ ಯಾರು ಬರದಂತೆ ತಡೆಯಲು ತನ್ನ ಅತ್ಯಂತ ಶಕ್ತಿಶಾಲಿ ಮತ್ತು ನಂಬಿಕಸ್ಥ ತಮ್ಮನಾದ ಲಕ್ಷ್ಮಣನನ್ನ ದ್ವಾರಪಾಲಕನನ್ನಾಗಿ ಆಯೋಜಿಸ್ತಾನೆ. ಲಕ್ಷ್ಮಣ, ಯಾವುದೇ ಕಾರಣಕ್ಕೂ ಯಾರನ್ನು ಒಳಗೆ ಬಿಡಬೇಡ. ಒಂದು ವೇಳೆ ಈ ಆಜ್ಞೆಯನ್ನ ಮೀರಿದರೆ ಆ ವ್ಯಕ್ತಿಗೆ ಮರಣದಂಡನೆ ಖಚಿತ ಅಂತ ರಾಮ ಗಂಭೀರವಾಗಿ ಆದೇಶ ನೀಡ್ತಾನೆ. ಲಕ್ಷ್ಮಣನು ಅಣ್ಣನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಲು ಕೈಯಲ್ಲಿ ಧನುಸ್ಸನ್ನು ಹಿಡಿದು ಬಾಗಿಲಲ್ಲಿ ಕಾವಲು ನಿಲ್ತಾನೆ. ಅದೇ ಸಮಯಕ್ಕೆ ಒಳಗೆ ಕಾಲಪುರುಷನು ತನ್ನ ನಿಜರೂಪವನ್ನ ಪ್ರಕಟಿಸಿ ಬಿಡ್ತಾನೆ. ಆದರೆ ಆತ ಸಾಕ್ಷಾತ್ ಯಮಧರ್ಮರಾಯನಾಗಿದ್ದ. ಹೇ ವಿಷ್ಣುದೇವ, ಭೂಮಿಯ ಮೇಲಿನ ನಿನ್ನ ಅವತಾರದ ಉದ್ದೇಶ ಪೂರ್ಣಗೊಂಡಿದೆ. ದ್ವಾಪರ ಯುಗಕ್ಕೆ ದಾರಿ ಮಾಡಿಕೊಡಲು ನೀನು ನಿನ್ನ ಧಾಮಕ್ಕೆ ಮರಳಬೇಕು. ಸೀತಾದೇವಿಯು ಈಗಾಗಲೇ ವೈಕುಂಠದಲ್ಲಿ ನಿನಗಾಗಿ ಕಾಯ್ತಾ ಇದ್ದಾಳೆ. ಈಗ ನೀನು ಭೂಲೋಕದ ಈ ಮಾನವ ರೂಪವನ್ನು ತ್ಯಜಿಸುವ ಸಮಯ ಬಂದಿದೆ ಅಂತ ಹೇಳ್ತಾನೆ. ರಾಮನು ಶಾಂತವಾಗಿ ಆ ಮಾತುಗಳನ್ನು ಆಲಿಸುತ್ತಾ ತನ್ನ ಅಂತಿಮ ಪಯಣಕ್ಕೆ ಮಾನಸಿಕವಾಗಿ ಸಿದ್ಧನಾಗ್ತಾ ಇದ್ದ. ತನ್ನ ಅವತಾರ ಕಾರ್ಯಗಳಾದ ಅಧರ್ಮದ ನಾಶ ಮತ್ತು ಧರ್ಮದ ಸ್ಥಾಪನೆ ಮುಗಿದಿದೆ ಎಂದು ಆತನಿಗೆ ಅರಿವಾಯಿತು. ಇದೇ ಸಮಯದಲ್ಲಿ ಅರಮನೆಯ ದ್ವಾರಕ್ಕೆ ಮಹಾಕೋಪಿಷ್ಟ ಮುನಿ ದೂರ್ವಾಸರು ಬರ್ತಾರೆ. ಅವರು ಸಾವಿರಾರು ವರ್ಷಗಳ ತಪಸ್ಸಿನಿಂದ ಹಸಿದಿದ್ರು ಮತ್ತು ರಾಮನನ್ನ ತಕ್ಷಣವೇ ಭೇಟಿಯಾಗಿ ಭೋಜನ ಕೇಳಬೇಕೆಂದು ಬಂದಿದ್ರು. ಆಗ ಲಕ್ಷ್ಮಣ ವಿನಯದಿಂದ ಅಡ್ಡಗಟ್ಟಿ, ಮುನಿವರಿಯರೇ, ಅಣ್ಣನು ಈಗ ಅತಿ ಪ್ರಮುಖ ಏಕಾಂತದ ಸಭೆಯಲ್ಲಿದ್ದಾನೆ, ದಯವಿಟ್ಟು ಸ್ವಲ್ಪ ಸಮಯ ಕಾಯಿರಿ ಅಂತ ಬೇಡಿಕೊಳ್ತಾನೆ. ಆದರೆ ದೂರ್ವಾಸರು ಬೆಂಕಿಯಂತೆ ಕೆರಳಿ ಬಿಡ್ತಾರೆ. ಲಕ್ಷ್ಮಣ, ನೀನು ನನ್ನನ್ನ ಈಗಲೇ ಒಳಗೆ ಬಿಡದಿದ್ರೆ ಇಡೀ ಅಯೋಧ್ಯೆಯನ್ನ ಶಪಿಸುತ್ತೇನೆ. ನಿನ್ನ ಇಡೀ ರಘುವಂಶವೇ ನಾಶವಾಗಲಿ ಎಂದು ಶಾಪ ನೀಡ್ತೇನೆ. ಇಡೀ ನಗರವು ಬೂದಿಯಾಗಲಿ ಅಂತ ಹೇಳಿ ಇಡೀ ಅರಮನೆ ನಡುಗುವಂತೆ ಗುಡುಗಿ ಬಿಡ್ತಾರೆ. ಲಕ್ಷ್ಮಣನಿಗೆ ಘೋರ ಧರ್ಮ ಸಂಕಟ ಎದುರಾಯಿತು. ಒಂದು ಕಡೆ ಅಣ್ಣನ ಆಜ್ಞೆ ಮುರಿದರೆ ತನಗೆ ಸಾವು ಖಚಿತ,
ಇನ್ನೊಂದು ಕಡೆ ಒಳಗೆ ಹೋಗದಿದ್ರೆ ಇಡೀ ಅಯೋಧ್ಯೆಯ ವಿನಾಶ ಖಚಿತ. ಲಕ್ಷ್ಮಣ ಕ್ಷಣ ಮಾತ್ರದಲ್ಲಿ ಕಠಿಣ ನಿರ್ಧಾರ ಮಾಡಿಬಿಡ್ತಾನೆ. ನಾನು ಒಬ್ಬನೇ ಸಾಯುವುದು ಮೇಲು, ಆದರೆ ನನ್ನ ದೇಶ ಮತ್ತು ವಂಶ ಉಳಿಯಬೇಕು. ಅಣ್ಣನ ಶಾಪಕ್ಕಿಂತ ನನ್ನ ಸಾವೇ ಉತ್ತಮ ಅಂತ ಅಂದುಕೊಂಡು ಅಣ್ಣನ ಆಜ್ಞೆಯನ್ನ ಮೀರಲು ಸಿದ್ಧನಾಗಿ ಅರಮನೆಯ ಒಳಗೆ ಪ್ರವೇಶಿಸ್ತಾನೆ. ಲಕ್ಷ್ಮಣನನ್ನ ಕಂಡ ಕೂಡಲೇ ರಾಮನಿಗೆ ಆಕಾಶವೇ ಬಿದ್ದಂತಾಯಿತು. ಆಗ ಕಾಲಪುರುಷನ ಷರತ್ತು ಮುರಿದು ಹೋಗಿತ್ತು. ರಾಮನು ಅತ್ಯಂತ ದುಃಖದಿಂದ ಕಾಲಪುರುಷನನ್ನ ಕಳುಹಿಸಿಕೊಡ್ತಾನೆ. ಆದರೆ ರಾಮನ ಮುಂದೆ ಅಗ್ನಿ ಪರೀಕ್ಷೆ ಎದುರಾಗಿತ್ತು. ಕೊಟ್ಟ ಮಾತಿನಂತೆ ಲಕ್ಷ್ಮಣನಿಗೆ ಮರಣದಂಡನೆ ನೀಡಬೇಕಿತ್ತು. ಆದರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ತಮ್ಮನನ್ನ ಕೊಲ್ಲೋದು ರಾಮನಿಗೆ ಹೇಗೆ ಸಾಧ್ಯ? ಇಡೀ ರಾಜ್ಯದ ಜನತೆ ಈ ದೃಶ್ಯವನ್ನ ಕಂಡು ಸ್ತಬ್ಧವಾಗಿ ಬಿಡುತ್ತೆ. ರಾಮನು ಕಣ್ಣೀರು ಸುರಿಸುತ್ತಾ ಕುಲಗುರು ವಸಿಷ್ಠರ ಬಳಿ ಹೋಗ್ತಾನೆ. ವಸಿಷ್ಠರು ಧರ್ಮದ ಸೂಕ್ಷ್ಮತೆಯನ್ನು ವಿವರಿಸುತ್ತಾ ಹೇಳ್ತಾರೆ, ರಾಮ, ಧರ್ಮಶಾಸ್ತ್ರಗಳ ಪ್ರಕಾರ ಒಬ್ಬ ಸಾಧು ಅಥವಾ ಪ್ರಿಯ ವ್ಯಕ್ತಿಯನ್ನ ಪರಿತ್ಯಜಿಸುವುದು ಅಂದರೆ ಶಾಶ್ವತವಾಗಿ ದೂರ ಮಾಡೋದು ಮರಣದಂಡನೆಗೆ ಸಮಾನ. ಆದ್ದರಿಂದ ಲಕ್ಷ್ಮಣನನ್ನ ನಿನ್ನ ಜೀವನದಿಂದ ದೂರ ಮಾಡು. ಲಕ್ಷ್ಮಣನಿಗೆ ಅಣ್ಣನಿಂದ ದೂರವಾಗಿ ಬದುಕೋದು ಸಾಧ್ಯವಿರಲಿಲ್ಲ. ಅಣ್ಣನೇ ಆತನ ಪ್ರಪಂಚವಾಗಿತ್ತು. ಆತನು ಅಣ್ಣನಿಲ್ಲದ ಭೂಮಿ ನನಗೆ ಬೇಡ ಅಂತ ನಿರ್ಧರಿಸಿ ನೇರವಾಗಿ ಸರಯೂ ನದಿಯ ತೀರಕ್ಕೆ ಹೋಗ್ತಾನೆ. ಅಲ್ಲಿ ಆತ ಯೋಗ ಮುದ್ರೆಯಲ್ಲಿ ಕುಳಿತು ತನ್ನ ಪ್ರಾಣವನ್ನ ತ್ಯಜಿಸ್ತಾನೆ. ಲಕ್ಷ್ಮಣನು ವಾಸ್ತವವಾಗಿ ಆದಿಶೇಷನ ಅವತಾರವಾಗಿದ್ದರಿಂದ ಇಂದ್ರನೇ ಬಂದು ಆತನನ್ನ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾನೆ. ಲಕ್ಷ್ಮಣನ ಅಗಲಿಕೆಯಿಂದ ರಾಮನು ಸಂಪೂರ್ಣವಾಗಿ ವಿಚಲಿತನಾಗಿ ಬಿಡ್ತಾನೆ. ಅಯೋಧ್ಯೆಯ ಬೀದಿಗಳಲ್ಲಿ ನೀರವ ಮೌನ ಆವರಿಸಿಬಿಡ್ತು. ರಾಮನಿಗೆ ಭೂಮಿಯ ಮೇಲಿನ ತನ್ನ ದಿನಗಳು ಮುಗಿದಿವೆ ಅನ್ನೋದು ಸ್ಪಷ್ಟವಾಯಿತು. ಆತ ಅಯೋಧ್ಯೆಯ ಸಿಂಹಾಸನಕ್ಕೆ ಲವ ಮತ್ತು ಕುಶರನ್ನ ಕೂರಿಸಿ ಅವರಿಗೆ ರಾಜ್ಯಭಾರದ ರಹಸ್ಯಗಳನ್ನ ಬೋಧಿಸ್ತಾನೆ. ಭರತ ಮತ್ತು ಶತ್ರುಘ್ನರಿಗೂ ತನ್ನ ಅಂತಿಮ ನಿರ್ಧಾರವನ್ನು ತಿಳಿಸ್ತಾನೆ. ಅಂತಿಮ ಪಯಣದ ಆ ದಿನ ಬಂದೇ ಬಿಡ್ತು. ಸೂರ್ಯೋದಯದ ಹೊಂಬೆಳಕಿನಲ್ಲಿ ಶ್ರೀರಾಮ ಅತ್ಯಂತ ಪ್ರಶಾಂತವಾಗಿ ಅರಮನೆಯಿಂದ ಹೊರಬರ್ತಾನೆ. ಆತನ ಕೈಯಲ್ಲಿ ಶಸ್ತ್ರಗಳಿರಲಿಲ್ಲ, ಬದಲಿಗೆ ದರ್ಬೆ ಇತ್ತು. ಬರಿಗಾಲಿನಲ್ಲಿ ನಡೆಯುತ್ತಿದ್ದ ರಾಮನ ಹಿಂದೆ ಭರತ, ಶತ್ರುಘ್ನ, ಹನುಮಂತ, ಸುಗ್ರೀವ ಮತ್ತು ಸಾವಿರಾರು ಅಯೋಧ್ಯೆಯ ಜನರು ಮೌನವಾಗಿ ಹೆಜ್ಜೆ ಹಾಕ್ತಾ ಇದ್ರು. ಪ್ರಕೃತಿಯು ಆ ಕ್ಷಣ ಸ್ತಬ್ಧವಾಗಿತ್ತು. ಗಾಳಿಯೂ ಕೂಡ ಬೀಸ್ತಾ ಇರಲಿಲ್ಲ. ಪ್ರಜೆಗಳ ಕಣ್ಣೀರು ಸರಯೂ ನದಿಯ ನೀರಿಗಿಂತ ಹೆಚ್ಚಾಗಿತ್ತು. ಸರಯೂ ನದಿಯ ತೀರಕ್ಕೆ ಬಂದ ರಾಮ ನದಿಯನ್ನ ಮಂದಹಾಸದಿಂದ ನೋಡ್ತಾನೆ. ಈ ನದಿಯು ಆತನ ಜೀವನದ ಎಷ್ಟೋ ಏರಿಳಿತಗಳಿಗೆ ಸಾಕ್ಷಿಯಾಗಿತ್ತು. ರಾಮನು ಮೆಲ್ಲನೆ ನೀರಿನಲ್ಲಿ ಇಳಿತಾನೆ. ನೀರು ಸೊಂಟಕ್ಕೆ ಬಂದಾಗ ಆಕಾಶದಲ್ಲಿ ದೇವದುಂಬಿಗಳ ಹಾರಾಟ ಶುರುವಾಯಿತು. ಗಂಧರ್ವರು ದಿವ್ಯ ಗಾಯನವನ್ನ ಆರಂಭಿಸ್ತಾರೆ. ಬ್ರಹ್ಮದೇವ ಆಕಾಶದಲ್ಲಿ ಪ್ರತ್ಯಕ್ಷನಾಗಿ, ಹೇ ನಾರಾಯಣ, ನಿನ್ನ ಅವತಾರವು ಮಾನವ ಕುಲಕ್ಕೆ ಶಾಶ್ವತವಾದ ಆದರ್ಶವನ್ನ ನೀಡಿದೆ. ನಿನ್ನ ಕಾರ್ಯಗಳು ಪೂರ್ಣಗೊಂಡಿವೆ. ಈಗ ನಿನ್ನ ಮೂಲ ಸ್ಥಾನವಾದ ವೈಕುಂಠಕ್ಕೆ ಮರಳು ಅಂತ ಪ್ರಾರ್ಥಿಸ್ತಾನೆ. ರಾಮ ನದಿಯ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದಾಗ ಆತನ ಜೊತೆಯಲ್ಲೇ ಭರತ ಮತ್ತು ಶತ್ರುಘ್ನರು ತಮ್ಮ ಪ್ರಾಣವನ್ನ ಸಮರ್ಪಿಸ್ತಾರೆ. ಅವರು ವಿಷ್ಣುವಿನ ಶಂಖ ಮತ್ತು ಚಕ್ರದ ಅವತಾರಗಳಾಗಿದ್ದರಿಂದ ಅವುಗಳಲ್ಲಿಯೇ ಲೀನರಾಗ್ತಾರೆ. ಆಗ ನದಿಯ ಒಳಗಿನಿಂದ ಒಂದು ದಿವ್ಯವಾದ ಪ್ರಕಾಶ ಹೊರಹೊಮ್ಮಿತ್ತು. ನದಿಯ ಅಲೆಗಳ ನಡುವೆ ಶ್ರೀರಾಮನು ತನ್ನ ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ದರ್ಶನ ನೀಡ್ತಾನೆ. ಶಂಖಚಕ್ರ, ಗದೆ ಮತ್ತು ಪದ್ಮವನ್ನ ಧರಿಸಿ ಗರುಡ ವಾಹನದ ಮೇಲೆ ಕುಳಿತಿದ್ದ ಆ ದಿವ್ಯ ದರ್ಶನವನ್ನ ಕಂಡ ಭಕ್ತರು ಜೈ ಶ್ರೀರಾಮ್ ಅಂತ ಮುಗಿಲು ಮುಟ್ಟುವಂತೆ ಘೋಷಣೆ ಕೂಗ್ತಾರೆ. ರಾಮ ತನ್ನ ಮೇಲೆ ಅಚಲವಾದ ಭಕ್ತಿ ಹೊಂದಿದ್ದ ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಗೂ ವೈಕುಂಠದಲ್ಲಿ ಸ್ಥಾನವನ್ನ ಕಲ್ಪಿಸಿಕೊಡ್ತಾನೆ. ಹೀಗೆ ದೇವಮಾನವನಾಗಿ ಭೂಮಿಗೆ ಬಂದು ಮನುಷ್ಯನಂತೆ ಕಷ್ಟ ಸುಖಗಳನ್ನು ಅನುಭವಿಸಿ ಧರ್ಮದ ಹಾದಿಯನ್ನ ತೋರಿಸಿಕೊಟ್ಟ ಶ್ರೀರಾಮನು ತನ್ನ ಅವತಾರವನ್ನ ಅತ್ಯಂತ ಪವಿತ್ರವಾಗಿ ಮತ್ತು ಭವ್ಯವಾಗಿ ಮುಕ್ತಾಯಗೊಳಿಸಿದ್ದು. ಫ್ರೆಂಡ್ಸ್, ರಾಮನ ಈ ನಿರ್ಗಮನ ನಮಗೆ ಒಂದು ದೊಡ್ಡ ಸತ್ಯವನ್ನ ಮನವರಿಕೆ ಮಾಡಿಕೊಡುತ್ತೆ. ಅದುವೇನು ಅಂದ್ರೆ, ಅಧಿಕಾರ, ಆಸ್ತಿ ಅಥವಾ ಸಂಬಂಧಗಳು ಯಾವುವೂ ಶಾಶ್ವತವಲ್ಲ. ಆದರೆ ನಾವು ಮಾಡುವ ಧರ್ಮ ಮತ್ತು ನಾವು ಬಿಟ್ಟು ಹೋಗುವ ಆದರ್ಶಗಳು ಮಾತ್ರ ಎಂದಿಗೂ ಅಮರ. ರಾಮನು ದೇವರಾಗಿದ್ರು ಮನುಷ್ಯ ರೂಪದಲ್ಲಿ ಬಂದಾಗ ಪ್ರತಿಯೊಂದು ಸಂಬಂಧದ ನೋವನ್ನು ಅನುಭವಿಸಿ ಮತ್ತು ಹೇಗೆ ಧರ್ಮದ ಹಾದಿ ಬಿಡಬಾರದು ಅಂತ ತೋರಿಸಿಕೊಟ್ಟ. ಲಕ್ಷ್ಮಣನ ಆ ಘೋರ ತ್ಯಾಗ ಮತ್ತು ರಾಮನ ಆ ಮಹಾಪ್ರಯಾಣದ ಬಗ್ಗೆ ನಿಮಗೆ ಏನನ್ಸುತ್ತೆ? ನೀವು ಯಾವತ್ತಾದರೂ ಸರಯೂ ನದಿಗೆ ಭೇಟಿ ನೀಡಿದ್ರಾ? ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಇದೇ ತರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಜೈ ಶ್ರೀರಾಮ್.